ಪ್ಲೀಸ್ ಲೆಟ್ ಅಸ್ ನಾಟ್, ಇದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಏನ್ರಿ. ಅವ್ರಿಗೆ ನಾವು ಗೌರವಿಸುವಂಥದ ನೋಡೋಣ. ಈಗ ಸಮಯ ಭಾಳ ಕಡಿಮೆ ಅದ, ನೋಡು ಹೇಳೋದು ಸೂಕ್ತ ಅದ. ಪಾಪ ಮಾಡಿದಾರೆ, ಎರಡು ದಿನ ಬ್ರೇಕ್ ಮಾಡಿದಾರೆ. ಮುಖ್ಯಮಂತ್ರಿ ಹೇಳಿದ್ರೆ ಒಮ್ಮೆ ಅವ್ರನ್ನ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಸನ್ಮಾನ ಮಾಡಿದ್ದಾರೆ. ಬಟ್ ನೋಡೋಣ ನಾಳೆ ಆದಷ್ಟು ವಿಲ್ ಅವರಿಗೆ ಗೌರವಿಸೋದು ರಾಜಕಾರಣ ಬೆಡಲ್ಗಳು ಬರ್ತಾವಲ್ಲ, ನೋಡ್ಸೋಣ ಬೆಡಲ್ಗಳು ಏನು ಮಾಡಿಸೋಣ. ಹೋರಾಟಗಾರರ ನಿಯೋಗವನ್ನು ಯಾವ ರೀತಿ ನಾನು ನಿನ್ನೇನೋ ಹೇಳಿನಿ, ಬದ್ರಿನಾಥ್ ನಾನು ಅದನ್ನ ಹೇಳಿದಾಗ ನಾನು ಇವತ್ತು ಕಡಿ ಸಲ ಹೇಳ್ತಿದ್ದೀನಿ ಕೇಳ್ಬಿಡಿ. ಲಾಸ್ಟ್ ಇದು ಮೇಲೆ ಹೇಳಂಗಿಲ್ಲ ಇದ್ರ ಬಗ್ಗೆ ಸ್ಟೇಟ್ಮೆಂಟ್. ಒಂದನೇದು PPP ಹೋರಾಟಗಳು ಸರ್ಕಾರದಿಂದ ಆಗಬೇಕು, PPP ಬೇಡ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದು ಏನು ಹೇಳಿದ್ರು, ನನ್ನ ಕಡೆ ವಿಡಿಯೋ ರೆಕಾರ್ಡಿಂಗ್ ಇದೆ. ನಿಮ್ಮ PPP ಬೇಡಲ್ಲಪ್ಪ, ಆಯಿತು ಸರ್ಕಾರದೇ ಮಾಡೋದು, ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದರು. ಏನ್ರಿ ಇವ್ರು ಏನು ಹೇಳಿದ್ರು, 2 ವರ್ಷ ಹೋಗಲಿ, 10 ವರ್ಷ ಹೋಗಲಿ, 12 ವರ್ಷ ಹೋಗಲಿ ಆಗಲಿ ಅಂತ ಹೇಳಿದಾರೆ. ಅದು ಬಿಡ್ರಿ. ಮೊನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಅಂತೂ ಸಹ ಮತ್ತೆ ಪದೇ ಹೇಳಬೇಕು. ಅವ್ರ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ನಾಗ. ಇನ್ನೊಂದು ಮೀಟಿಂಗ್ ಇತ್ತು ತಾದಾಗ, ಅಷ್ಟಾದರೂ ಭೇಟಿ ಮಾಡಿಸಿದ್ರಿ, ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಅವ್ರು ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. PPP ಮಾಡೋಂಗಿಲ್ಲ, ಸರ್ಕಾರ ಮಾಡ್ತೀವಿ ನಾವು ಕುಳಿತೇನಪ್ಪ, ನಿಮ್ದು ಯಾಕೆ ಹೋರಾಟ? ಇದಾದ್ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ. MP ಪಾಟೀಲ್ ಇವತ್ತು ಹೇಳ್ತೀನಿ ಫೈನಲಿ, ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರನವರಿಗೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಇವತ್ತು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನು ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದು ಕೊಡೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು, ಇದು ಯಾರು ಕಲಿಸ್ಯಾರ ಗೊತ್ತಿಲ್ಲ ನನಗೆ. ನೀನು ಹೇಳಿ ಏನು ಮತ್ತೆ ಏನೇನು ಅಂಥದ್ದು ಸರ್ಕಾರದಾಗ ಪದ್ಧತಿ ಇರೋಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ದಿನ ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಹಾಕವು. ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಳ್ಬೇಕು, ಒಂದು ಸ್ಪೆಷಲ್ ಕ್ಯಾಬಿನೆಟೇ ಮಾಡ್ಬೇಕಾಗ್ತದೆ. ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ 365 ದಿವಸ ಹಂಗೆ ಇರೋಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೆಗೂ ಅವ್ರನ್ನ ಕರ್ಸಕ್ಕೆ ಹೇಳಿದ್ದೀನಿ, ಎಲ್ಲರೂ ಕರೆಯಕ್ಕೆ ಹೇಳಿದ್ದೀನಿ, ಬರಕ್ಕೆ ಹೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯಿತಾ? ಏನು ಬೇಕೇನು CM ಕಡೆ ಸ್ಟೇಟ್ಮೆಂಟ್ ಮಾಡಿಸ್ತೀವಿ, ಮುಗೀತು. ಬಸವರಾಜ್, ನೀನು ಆಕ್ಟಿವಿಸ್ಟ್ ಥರ ಮಾತಾಡ ಸ್ವಲ್ಪ ಹೇಳ್ತೀನಿ. ಸುಮ್ಮನೆ ಇದು ಹಣಕಾಸಿನ ಲಭ್ಯತೆ ಪ್ರಕಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದಾರಲ್ಲ, ಸುಮ್ಮನೆ ಭೂಮಿ ಪೂಜೆ ಅಂತ ಸುಮ್ಮನೆ ಬಿಡ್ರಿ. ಇದೆಲ್ಲ ಡೋಂಟ್ ಪ್ಲೇ ಪಾಲಿಟಿಕ್ಸ್ ಇನ್ ಇಟ್. ಯು ಬಿಂಗ್ ಅ ಪ್ರೆಸ್ ಮ್ಯಾನ್, ಯು ಡೋಂಟ್ ಪ್ಲೇ ಪಾಲಿಟಿಕ್ಸ್ ಪ್ಲೀಸ್. ಐ ಆಮ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆದಷ್ಟು ನಮ್ಮ ಸರ್ಕಾರದಾಗ ಮಾಡಬೇಕು, ನಮ್ಮ ಹೆಮ್ಮೆ ಇದೆ ಅಂತ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ. PPP ಇಲ್ಲ, ಸರ್ಕಾರದೇ ಆಗ್ತದೆ. ಮುಖ್ಯಮಂತ್ರಿಗಳು 4 ದಿವಸ ತಡ ಆಗ್ತದೆ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಷ್ಟಿಕ್ ಟು ದಾಟ್. ಭೂಮಿ ಪೂಜೆ ಮಾಡೋದು ಹೆಂಗೆ ಮಾಡ್ತಾರೆ? ನಾಳೆ ನೀವು ಬರೀತೀರಿ, ಟೆಂಡರು ಆಗಿಲ್ಲ, ಸುಡುಗಾಡು ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿರುತ್ತೆ, ಮಾತಾಡ್ತೀರಿ. ನಾಳೆ ಅದು ಬರೀತೀರಿ, ನೀವೇ ಹೆಡ್ಲೈನ್ ಬರೀತೀರಿ. ಬಟ್ ಪ್ಲೀಸ್ ಭೂಮಿ ಪೂಜೆ ಹೆಂಗೆ ಆಗ್ತದೆ ಅದು? ಬಸವರಾಜ್ ಬಿ ಸೆನ್ಸಿಬಲ್. ಓಕೆ, ಧನ್ಯವಾದಗಳು. ಹಾಂ ಏನ ಯುನೆಸ್ಕೋ ಬರ್ತಾ ಯುನೆಸ್ಕೋ ಕೋರ್ಟ್ ತುಂಬ ಜನ ಡಿಫರ್ ಆಗ್ಬೋದು, ಬೋತ್ ಎರಡೂ ಆಗಬೇಕು. ಆಯ್ತು.